ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಜೊತೆಗೆ ಈ ಮಾಸದಲ್ಲಿ ಆಗುವಂತಹ ಗುರುವಿನ ಪರಿವರ್ತನೆ ಅನ್ನುವಂಥದ್ದು ಹಲವಾರು ರಾಶಿಗಳಿಗೆ ಮಹತ್ತರವಾದ ಬದಲಾವಣೆಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಈ ಗುರುಬಲದ ಜೊತೆಯಲ್ಲೇ ಮಾಸ ಭವಿಷ್ಯವನ್ನು ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಮೇ 1ನೇ ತಾರೀಕು ಗುರು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 10ನೇ ತಾರೀಕು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ತನ್ನ ಸ್ವಕ್ಷೇತ್ರಕ್ಕೆ ಶುಕ್ರನ ಸಂಚಾರ ಅನ್ನುವಂಥದ್ದಾಗುತ್ತೆ. 14ನೇ ತಾರೀಕು ಸೂರ್ಯನ ಪರಿವರ್ತನೆ, 19ನೇ ತಾರೀಕು ಶುಕ್ರನ ಪರಿವರ್ತನೆ, ಎರಡೂ ಕೂಡ ಒಂದೇ ರಾಶಿಯಲ್ಲಾಗೋದ್ರಿಂದ ಶುಕ್ರ ಸೂರ್ಯನ ಜೊತೆ ಅಸ್ತಂಗತನಾಗಿಯೇ ಸಂಚಾರ ಮಾಡ್ತಾ ಬರ್ತಾನೆ. ಶುಕ್ರ ಅಸ್ತ ಆಗುವಂಥದ್ದು ಶುಭ ಕಾರ್ಯಗಳಿಗೆ ಮುಹೂರ್ತಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದಿರುತ್ತೆ. ಅಂದರೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಸ್ವಲ್ಪ ವಿಳಂಬ ಮಾಡಿದರೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಈ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಗುರುಬ್ರಹ್ಮನ ಪರಿವರ್ತನೆ ಚತುರ್ಥ ಕೇಂದ್ರದಲ್ಲೇ ಆಗುವಂಥದ್ದಿರುತ್ತೆ. ಕೇಂದ್ರಾಧಿಪತ್ಯದ ದೋಷಕ್ಕೆ ಒಳಗಾಗ್ತಾನೆ ಗುರು. ಪರಮ ಶುಭನಾದಂತಹ ಗುರುಬ್ರಹ್ಮ ತ್ರಿಕೋಣದಲ್ಲಿ ಅಂದರೆ 5, 9ನೇ ಮನೆಗಳಲ್ಲಿ ಸಂಚಾರ ಮಾಡಿದರೆ ಶುಭ ಅಂತ ಹೇಳಿದ್ದಾರೆ. 1, 4, 7, 10ನೇ ಮನೆಗಳು ಅಂದರೆ ಕೇಂದ್ರ ಸ್ಥಾನಗಳಲ್ಲಿ ಗುರುವಿನ ಸಂಚಾರ ಶುಭ ಗ್ರಹಗಳಿಗೆ ಅಷ್ಟು ಶುಭ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಕುಂಭರಾಶಿಯವರಿಗೆ ದ್ವಿತೀಯ ಧನಾಧಿಪತಿ, ಏಕಾದಶ ಲಾಭಾಧಿಪತಿಯಾಗಿ ಗುರು ಸುಖಸ್ಥಾನದಲ್ಲಿ ಸಂಚಾರ ಮಾಡೋದು ಖಂಡಿತ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ 4ನೇ ಮನೆಗೆ ಮಹತ್ತರವಾದ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳಿದೆ. ಇಂತಹ ಮಹತ್ತರವಾದ ಎಲ್ಲ ಒಂದು ಸುಖಾಪೇಕ್ಷೆಗಳಿಗೆ ಬೇಕಾದಂತಹ ಎಲ್ಲ ವಿಚಾರಗಳು 4ನೇ ಮನೆಗೆ ಸಂಬಂಧಪಟ್ಟಂಥದ್ದಿರುತ್ತೆ. ಸೊ 4ರಲ್ಲಿ ಗುರುವಿನ ಸಂಚಾರ ಸ್ವಲ್ಪ ಯೋಗಗಳನ್ನು ಹೆಚ್ಚಿಸೋದಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ 4 ಮತ್ತು 7ನೇ ಮನೆಗಳು ಕೇಂದ್ರ ಸ್ಥಾನ ಆದರೂ ಕೂಡ ಜನ್ಮರಾಶಿಯಿಂದ ಕೇಂದ್ರದಲ್ಲಿ ಗುರುವಿನ ಸಂಚಾರ ಆದರೆ ಗಜಕೇಸರಿ ಯೋಗದ ಫಲಗಳು ಸ್ವಲ್ಪ ಹೆಚ್ಚಾಗಿ ಲಭಿಸುವಂಥದ್ದಿರುತ್ತೆ. ಅದರಲ್ಲೂ ಕುಂಭರಾಶಿಗೆ ಗುರು ಯೋಗಕಾರಕ ಅಲ್ಲದಿದ್ದರೂ ಸಹ ಅವನ ಆಧಿಪತ್ಯ ಬಂದಿರುವಂತಹ ಸ್ಥಾನಾಧಿಪತಿಗಳು ಅಂದರೆ ಧನಾಧಿಪತಿ, ಲಾಭಾಧಿಪತಿಯಾಗಿ ಗುರು ಪ್ರಾಪರ್ಟಿ ಸ್ಥಾನದಲ್ಲೇ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಗುರುವಿನ ಅನುಗ್ರಹಗಳನ್ನು ಪಡೆದುಕೊಂಡ್ರೆ ಈ ಎಲ್ಲ ಭಾವಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಕುಂಭರಾಶಿಯವರಿಗೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಹಾಗಾದರೆ ಈ ಗುರುಬಲದಲ್ಲಿ ಅನುಕೂಲ ಆಗದೇ ಇರುವಂತಹ ವಿಚಾರಗಳು ಯಾವುದ್ಯಾವುದು ಅಂತ ನೋಡಿದರೆ, ಜನ್ಮರಾಶಿಯಲ್ಲಿರುವಂತಹ ಶನಿ ಸಪ್ತಮ ಮಾಂಗಲ್ಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ. ಅವನು ಯಾವ ಭಾವಗಳಲ್ಲಿ ಸಂಚಾರ ಮಾಡ್ತಾನೆ ಅಥವಾ ಯಾವ ಭಾವದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ, ಆ ಭಾವದ ಕೆಲಸಗಳು ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಶನಿ ವಿವಾಹ ಸ್ಥಾನವನ್ನು ನೋಡೋದ್ರಿಂದ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಗುರುಬಲದ ಕೊರತೆ ಜೊತೆಯಲ್ಲಿ ಶನಿ ದೃಷ್ಟಿ ಬೀಳೋದ್ರಿಂದ ವಿಳಂಬ ಆಗುವಂತಹ ಸಂದರ್ಭಗಳಿರುತ್ತೆ. ಅದೇನೇ ಇದ್ದರೂ ಕುಂಭರಾಶಿಯವರಿಗೆ ಇದನ್ನೆಲ್ಲ ಇಂತಹ ಕಾರ್ಯಗಳನ್ನು ಸ್ವಲ್ಪ ಗುರುಬಲ ಬರುವ ತನಕ ಪೋಸ್ಟ್ಪೋನ್ ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭವಾಗುತ್ತೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ಗುರುವಿನ ಪರಿವರ್ತನೆ ಆಗುವಂಥದ್ದೇನಿದೆ ಇದು ಕುಂಭರಾಶಿಯವರಿಗೆ ಬಹಳಷ್ಟು ಏನು ವ್ಯತ್ಯಾಸಗಳನ್ನು ಕೊಡೋದಿಲ್ಲ. 3ನೇ ಮನೆಯಲ್ಲಿ ಗುರುವಿನ ಸಂಚಾರಕ್ಕಿಂತ 4 ಚತುರ್ಥ ಕೇಂದ್ರದಲ್ಲಿ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನೇ ಕೊಡುತ್ತೆ. ಅದಕ್ಕೆ ಇನ್ನೂ ಹೆಚ್ಚಿಸ್ಕೊಳ್ಳಬೇಕು ಅಂತಿದ್ದರೆ ಗುರುವಿನ ಆರಾಧನೆ ಮಾಡುವಂಥದ್ದು, ಗುರು ಶಾಂತಿ ಮಾಡಿಕೊಳ್ಳುವಂಥದ್ದು ಅಥವಾ ಗುರುಗಳ ದರ್ಶನ ಮಾಡುವಂಥದ್ದು ಇದೆಲ್ಲ ಉಪಯುಕ್ತವಾಗುತ್ತೆ ಕುಂಭರಾಶಿಯವರಿಗೆ. ಲಗ್ನ ರಾಶ್ಯಾಧಿಪತಿಯಾದಂತಹ ಶನಿ ಮಹಾತ್ಮ ಜನ್ಮರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ.
ಆರೋಗ್ಯದ ಅಭಿವೃದ್ಧಿಗಳಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ, ಏಕೆಂದರೆ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ. ಜನ್ಮರಾಶಿಯಲ್ಲಿರೋದ್ರಿಂದ ತಾಯಿಗೆ ಆರೋಗ್ಯದ ವಿಚಾರಗಳಲ್ಲಿ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಜಾಯಿಂಟ್ ಪೇಯ್ನ್ಗಳನ್ನು ಸ್ವಲ್ಪ ಬರೋದಕ್ಕೆ ಶನಿ ದೋಷಗಳು ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ಈಶ್ವರನ ದರ್ಶನ ಮಾಡುವಂಥದ್ದು ತಿಂಗಳಿಗೊಮ್ಮೆ ಸೋಮವಾರದ ದಿವಸ ರುದ್ರಾಭಿಷೇಕ ಅಥವಾ ಭಸ್ಮಾರ್ಚನೆ, ಬಿಲ್ಪತ್ರೆ ಸಮರ್ಪಣೆ ಮಾಡುವಂಥದ್ದು, ಇದೆಲ್ಲ ಮಾತೃವಿನ ಆರೋಗ್ಯಕ್ಕೆ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. ಇನ್ನು ಈ ಮಾಸಗಳಲ್ಲಿ ದ್ವಿತೀಯ ಭಾವದಲ್ಲಿ ಕುಜ ಮತ್ತು ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಎರಡನೇ ಮನೆಯನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅಂತ ಹೇಳ್ತೇವೆ. ಎರಡನೇ ಮನೆಯಲ್ಲಿ ಕುಜ ಮತ್ತು ರಾಹುವಿನ ಸಂಚಾರ ಆಗೋದ್ರಿಂದ ವಾಕ್ಯಗಳಿಂದ ನಿಷ್ಠುರ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ವೈಮನಸ್ಯ ಅಥವಾ ನಿಷ್ಠುರಗಳನ್ನು ಕಾಣುವುದಕ್ಕೆ ಕೆಲವು ಕಾರಣಗಳಿರುತ್ತೆ. ಅದು ಕೇವಲ ಈ ಒಂದು ಮಾಸಗಳಲ್ಲಿ ಮಾತ್ರ ನಡೆಯುವಂಥದ್ದು. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನವ್ಯಯ ಆಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಏಕೆಂದರೆ ಕುಜ ಮತ್ತು ರಾಹುವಿನ ಯುತಿಯಾದಾಗ ಬೆಂಕಿ ಅನ್ನುವಂತಹ ಒಂದು ಗ್ರಹ, ಅಗ್ನಿತತ್ವವುಳ್ಳಂತಹ ಕುಜ ಸರ್ಪದ ಯುತಿಯಲ್ಲಿ ಬಂದಾಗ ಸ್ವಲ್ಪ ನಿಷ್ಠುರಗಳನ್ನು ಸೃಷ್ಟಿ ಮಾಡ್ತಾನೆ. ಧನವ್ಯಯಗಳಾಗುತ್ತೆ, ಮಾತಿನಿಂದ ಧನಾಗಮನ ವಿಳಂಬ ಆಗುತ್ತೆ, ಅಥವಾ ಮಾತಿನಿಂದನೇ ಧನವ್ಯಯಗಳಾಗೋದಕ್ಕೂ ಕೆಲವು ಕಾರಣಗಳು ಸೃಷ್ಟಿಯಾಗುತ್ತೆ. ಇದಕ್ಕೆ ಈ ಒಂದು ಮಾಸದಲ್ಲಿ ಮಾತ್ರ ಕುಂಭರಾಶಿಯವರು ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೆಲ್ಲ ನೀವು ನಿತ್ಯ ಮಾಡುವಂಥದ್ದಿರುತ್ತೆ, ಆದರೆ ಈ ಮಾಸಗಳಲ್ಲಿ ಅದರ ಅವಶ್ಯಕತೆಗಳು ಹೆಚ್ಚಾಗಿರುತ್ತೆ. ಅವಶ್ಯಕತೆಗಳಿದ್ದಾಗ ಏನಾದರೂ ಕಾರಣಗಳಿಂದ ಅದು ವಿಳಂಬ ಆಗುವಂಥದ್ದು ಅಥವಾ ತಪ್ಪಿ ಹೋಗೋದಕ್ಕೆ ಸ್ವಲ್ಪ ಅವಕಾಶಗಳಿರುತ್ತೆ. ಈ ಸಮಯದಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಈ ಒಂದು ಮಾಸಗಳು ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಹಲವಾರು ವಿಚಾರಗಳು ಅಂದರೆ ಕುಟುಂಬದಲ್ಲಿ ಒಂದು ಸಾಮರಸ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಉಂಟಾಗುವಂತಹ ಕಿರಿಕಿರಿಗಳು, ಇದನ್ನೆಲ್ಲ ಸರಿ ಮಾಡಿಕೊಳ್ಳೋದಕ್ಕೆ ಈ ಎಲ್ಲ ವಿಚಾರಗಳಿಗಾಗಿ ತಿಂಗಳಿಗೊಮ್ಮೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಈ ಮಾಸದಲ್ಲಿ ಅದರ ಅವಶ್ಯಕತೆಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಮೂರರ ಅಧಿಪತಿಯಾದಂತಹ ಕುಜ ಕುಟುಂಬದಲ್ಲೇ ರಾಹುಗ್ರಸ್ತನಾಗಿ ಸೋದರಿ ಕಾರಕ ಬುಧನು ಕೂಡ ನೀಚ ಸ್ಥಾನದಲ್ಲಿ ಇರೋದರಿಂದ ಮೇ 10ನೇ ತಾರೀಕಿನ ತನಕ ಬುಧನ ಸಂಚಾರ ಕೂಡ ಮೀನರಾಶಿಯಲ್ಲಾಗ್ತಾ ಇರುತ್ತೆ. ಈ ಎಲ್ಲ ಮೂರು ಗ್ರಹಗಳ ಚಲನೆ ದ್ವಿತೀಯ ಭಾವದಲ್ಲಾಗೋದ್ರಿಂದ ಒಡಹುಟ್ಟುಗಳ ನಡುವೆ ಏನಾದರೂ ವ್ಯಾವಹಾರಿಕ ವಿಚಾರಗಳಿದ್ದರೆ ಈ ಒಂದು ಮಾಸಗಳು ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮ. ಇಲ್ಲದಿದ್ದರೆ ಸ್ವಲ್ಪ ನಿಷ್ಠುರಗಳಿಗೆ ಕಾರಣ ಆಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಕೂಡ ಒಡಹುಟ್ಟುಗಳಲ್ಲಿ ಬರುವಂಥದ್ದಿರುತ್ತೆ. ಇದಕ್ಕೂ ಕೂಡ ನೀವು ಮಾಡುವಂತಹ ಸುಬ್ರಹ್ಮಣ್ಯನ ದರ್ಶನ ಅಥವಾ ನಿಮಗೆ ಬರುವಂತಹ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಮೇ 19ನೇ ತಾರೀಕಿನ ನಂತರ ಶುಕ್ರ ಸ್ವಕ್ಷೇತ್ರ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆ ಒಂದು ತಿಂಗಳ ಕಾಲ ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿದ್ದರೆ ಖಂಡಿತ ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೂ ಕೂಡ ಶುಭವಾಗುತ್ತೆ. ಮಾತೃವಿನ ಆರೋಗ್ಯಕ್ಕೆ ಜನ್ಮರಾಶಿಯಲ್ಲಿರುವ ಶನಿಯಿಂದ ಉಂಟಾಗುವಂತಹ ದೋಷಗಳನ್ನು ಕೂಡ ಗುರು ಪರಿಹರಿಸುವ ಪ್ರಯತ್ನಗಳನ್ನು ಮಾಡ್ತಾನೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಮೇ 19ರಿಂದ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಯಾವುದಾದ್ರೂ ನಿಂತ ವ್ಯವಹಾರಗಳಿದ್ದರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಉತ್ತಮವಾದಂತಹ ಸಮಯ. ಆ ಒಂದು ವಿಷಯಗಳ ಬಗ್ಗೆ ಹೆಚ್ಚಿನ ಕಾರ್ಯಪ್ರವೃತ್ತರಾಗುವಂತಹ ಅವಶ್ಯಕತೆಗಳು ಕೂಡ ಕುಂಭರಾಶಿಯವರಿಗೆ ಖಂಡಿತ ಇರುತ್ತೆ. 4ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ರವಿ, ಗುರು, ಶುಕ್ರರ ಒಂದು ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಬೀಳೋದ್ರಿಂದ ಆ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯ ಶುಭ ಸಮಯ ಅಂತಲೇ ಹೇಳ್ಬೋದು. ಇನ್ನು 1 ವರ್ಷಗಳ ಕಾಲ ಗುರುಬ್ರಹ್ಮನ ಸಂಚಾರ 4ನೇ ಮನೆಯಲ್ಲಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಅಂದರೆ ಕುಂಭರಾಶಿಯವರ ಮಕ್ಕಳಿಗೆ ವಿದ್ಯಾರ್ಜನೆಗೆ ಖಂಡಿತ ಶುಭವಾಗುತ್ತೆ. 5ನೇ ಮನೆಯನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಪಂಚಮಾಧಿಪತಿ ಬುಧ ಮೇ 10ರ ತನಕ ಮೀನರಾಶಿಯಲ್ಲಿ ಕುಜ ಮತ್ತು ರಾಹುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಮಕ್ಕಳ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಸುಬ್ರಹ್ಮಣ್ಯನ ದರ್ಶನ ಮಾಡಿ ಖಂಡಿತ ಶುಭವಾಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಸುಬ್ರಹ್ಮಣ್ಯನ ಸ್ತೋತ್ರಗಳ ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ, ಷಷ್ಠಾಧಿಪತಿಯಾದಂತಹ ಚಂದ್ರ ಷಷ್ಠಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ.
ಚಂದ್ರನ ಯುತಿಯಲ್ಲಿ ಅಂದರೆ ಜನ್ಮರಾಶಿಯಲ್ಲೇ ಶನಿ ಸಂಚಾರ ಆಗೋದ್ರಿಂದ ಯಾವುದೇ ಒಂದು ಸ್ನೇಹಿತರ ಜೊತೆ ವ್ಯಾವಹಾರಿಕ ಸಂಬಂಧಗಳಿದ್ದರೆ ಅಥವಾ ಧನ ಸಹಾಯ ಮಾಡುವಂಥದ್ದಿದ್ದರೆ ಕುಜ ಮೀನರಾಶಿಯಿಂದ ಪರಿವರ್ತನೆ ಆಗುವ ತನಕ ಅಂದರೆ 1 ಮಾಸಗಳ ಕಾಲ ವೆಯ್ಟ್ ಮಾಡಿದರೆ ಖಂಡಿತ ಶುಭವಾಗುತ್ತೆ. ತದನಂತರ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ, ಶತ್ರುಬಾಧೆಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳುವಂಥದ್ದು. ಸಪ್ತಮಾಧಿಪತಿ ಸೂರ್ಯ ಗುರುಬ್ರಹ್ಮನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಸ್ವಲ್ಪ ಗುರು ಮತ್ತು ಶನಿ ಶಾಂತಿ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆಗಳಿರುತ್ತೆ. ಅಥವಾ ಗುರುಗಳ ಒಂದು ದರ್ಶನ ಪಡೆಯುವಂಥದ್ದು, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಗುರುಗಳ ದರ್ಶನ ಮಾಡಿ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭ ಅಂತ ಹೇಳ್ಬೋದು. ಯಾಕೆಂದರೆ ಶನಿ ಸ್ವತಃ ಲಗ್ನ ರಾಶ್ಯಾಧಿಪತಿಯಾಗಿ ಸಪ್ತಮವನ್ನು ನೋಡಿದರೆ ವಿಳಂಬ ಆದರೂ ಕೂಡ ಶನಿ ಕೊಡುವಂಥದ್ದು ಸ್ಥಿರವಾಗಿರುತ್ತೆ ಅಂತ ಹೇಳ್ಬೋದು. ಶನಿಯನ್ನು ಸ್ಥಿರ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಆ ವಿಚಾರಗಳಲ್ಲಿ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ಕೇತುವಿನ ಸಂಚಾರ ಆ ಒಂದು ಗ್ರಹದ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ವಾಹನ ಚಾಲನೆ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ಇಟ್ಕೊಳ್ಬೇಕು. ದ್ವಿತೀಯಾಷ್ಟಮದಲ್ಲಿ ಅಥವಾ ಷಷ್ಠಾಷ್ಟಮದಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗ ವಾಹನದ ವಿಚಾರಗಳಲ್ಲಿ ಸ್ವಲ್ಪ ಸೇಫ್ಟಿಗಳನ್ನು ನೋಡ್ಕೊಳ್ಬೇಕಾದಂಥ ಅವಶ್ಯಕತೆಗಳಿರುತ್ತೆ. ಈ ಮಾಸದಲ್ಲಿ ಆ ರೀತಿಯ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅಷ್ಟಮದಲ್ಲಿ ಕೇತು ಇದ್ದರೂ ಕೂಡ ಅವನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಆಲ್ಮೋಸ್ಟ್ ಜೂನ್ 1ರ ತನಕ ಕುಜನ ದೃಷ್ಟಿ ಅನ್ನುವಂಥದ್ದು ಕೇತುವಿನ ಮೇಲೆ ಬೀಳೋದ್ರಿಂದ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಆ ರೀತಿಯ ಕಂಟಕಗಳಿಗೂ ಕೂಡ ಒಂದು ಪರಿಹಾರಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿದ್ದಾನೆ, ಮಾತೃಸ್ಥಾನಾಧಿಪತಿ ಕೂಡ ಹೌದು. ತಂದೆ ತಾಯಿಯ ಒಂದು ಅನುಗ್ರಹ, ಆಶೀರ್ವಾದ, ಭಾಗ್ಯೋದಯಗಳನ್ನು ತಂದುಕೊಡುತ್ತೆ. ಖಂಡಿತ ಕುಂಭರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಯಾವುದಾದ್ರೂ ಪುಣ್ಯಕ್ಷೇತ್ರ, ದೇವಿಯ ದರ್ಶನ ಮಾಡುವಂಥದ್ದು ಈ ಮಾಸಗಳಲ್ಲಿ ಶುಭ. ಏಕೆಂದರೆ ಚತುರ್ಥವನ್ನು ಮಾತೃಸ್ಥಾನ ಅಂತ ಹೇಳ್ತೇವೆ, 9ನೇ ಮನೆಯನ್ನು ಪಿತೃಸ್ಥಾನ ಅಂತ ಹೇಳ್ತೇವೆ. ಆ ಎರಡೂ ಸ್ಥಾನಗಳಿಗೆ ಅಧಿಪತಿಯಾದಂತಹ ಶುಕ್ರ ಸ್ವಕ್ಷೇತ್ರ ಸುಖಸ್ಥಾನದಲ್ಲಿರೋದರಿಂದ ದೇವಿಯ ದರ್ಶನ ಮಾಡಿದರೆ ಹಲವಾರು ವಿಚಾರಗಳಲ್ಲಿ ಅಥವಾ ಸುಖಾಪೇಕ್ಷೆಗಳಿಗೆ ಬೇಕಾದಂಥ ಪ್ರಾಪರ್ಟಿ, ಆಸ್ತಿಪಾಸ್ತಿಗಳು, ವಾಹನ ಇದರಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಕುಂಭರಾಶಿಯವರಿಗೆ ಅನುಕೂಲಗಳಾಗುತ್ತೆ. 10ನೇ ಮನೆ ಕರ್ಮ ಉದ್ಯೋಗ ಸ್ಥಾನ. ಕರ್ಮ ಉದ್ಯೋಗ ಸ್ಥಾನದ ಮೇಲೆ 3 ಗ್ರಹಗಳ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಜನ್ಮರಾಶಿಯಲ್ಲಿರುವಂತಹ ಶನಿ ಮಹಾತ್ಮನೂ ಕೂಡ ಕರ್ಮಸ್ಥಾನವನ್ನು ನೋಡ್ತಾನೆ. ಕುಂಭರಾಶಿಯವರಿಗೆ ಈ ಒಂದು ಮಾಸದಲ್ಲಿ, ಅದರಲ್ಲೂ ಕೂಡ ಮೇ 19ರ ನಂತರ 1 ಮಾಸಗಳ ಕಾಲ ಕರ್ಮ ಉದ್ಯೋಗದಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳು ಅಥವಾ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಮೇ 19ರಿಂದ 1 ತಿಂಗಳ ಕಾಲದಲ್ಲಿ ಯಾವುದೇ ಉದ್ಯೋಗದ ಅವಕಾಶಗಳು ಬಂದರೆ ಕುಂಭರಾಶಿಯವರು ಖಂಡಿತ ಮುಂದುವರಿಬೋದು, ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಕಾಂಟ್ರಾಕ್ಟ್ ವ್ಯವಹಾರಗಳು ಇಂತಹ ವಿಚಾರಗಳಿದ್ದರೂ ಕೂಡ ಮುಂದುವರಿಯೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಏಕಾದಶವನ್ನು ಲಾಭಸ್ಥಾನ. ಲಾಭಾಧಿಪತಿ ಗುರು ಸುಖಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಗುರುಶಾಂತಿ ಅಥವಾ ಗುರುವಿನ ದರ್ಶನ ಪಡೆದರೆ ಪ್ರಾಪರ್ಟಿ, ವಾಹನ ಇಂಥದ್ದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಹಿನ್ನಡೆಗಳನ್ನು ನೀವು ಕಳೆದ 2-3 ವರ್ಷಗಳಿಂದ ನೋಡ್ತಾ ಬಂದಿದ್ದರೆ ಈಗ ಅದನ್ನೆಲ್ಲ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಖಂಡಿತ ಶುಭವಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ವಾಹನದಿಂದ ಅಭಿವೃದ್ಧಿ, ಇದೆಲ್ಲ ಲಾಭಾಧಿಪತಿ ಗುರು ಸುಖಸ್ಥಾನದಲ್ಲಿರೋದ್ರಿಂದ ಗುರು ಶಾಂತಿ ಮಾಡಿಕೊಂಡ್ರೆ ಈ ಎಲ್ಲ ವಿಚಾರಗಳಲ್ಲಿ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಈ 5 ಭಾವಗಳಿಗೆ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಏಕಾದಶವನ್ನು ವ್ಯಯಭಾವವನ್ನು ಮೋಕ್ಷಸ್ಥಾನ. ವ್ಯಯಾಧಿಪತಿ ಶನಿ ಜನ್ಮಲಗ್ನದಲ್ಲಿದ್ದಾಗ ಪ್ರಯತ್ನಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಹೇಳುತ್ತೆ. ಏಕೆಂದರೆ ಶನಿ ಮಂದಚಾರ ಅಂತ ಹೇಳ್ತೇವೆ. ಅವನು ಶರೀರದ ಮೇಲೆ ಅಥವಾ ರಾಶಿಯ ಮೇಲಿದ್ದಾಗ ಸ್ವಲ್ಪ ಪ್ರಯತ್ನಗಳು ಮಂದಗತಿಯಲ್ಲಿ ಸಾಗುತ್ತೆ ಅಂತ.
ಪರಾಕ್ರಮ ಗ್ರಹಗಳು, ಪುರುಷ ಗ್ರಹಗಳು, ರವಿ ಮತ್ತು ಗುರು, ಜೊತೆಯಲ್ಲಿ ಶುಕ್ರ, ಈ ಎಲ್ಲ ಗ್ರಹಗಳು ಕರ್ಮ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರುವಾಗ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಕಾಣೋದಕ್ಕೆ ಸಾಧ್ಯ. ಉದ್ಯೋಗದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನಗಳನ್ನು ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಗುರು ಆರಾಧನೆ ಮಾಡುವಂಥದ್ದು ಪುಣ್ಯ ಸಂಪಾದನೆಗೂ ಕೂಡ ಶುಭವಾಗುತ್ತೆ. ಯಾಕೆಂದರೆ ಸುಖಸ್ಥಾನದಲ್ಲಿರುವ ಗುರು ಮೋಕ್ಷ ವ್ಯಯಸ್ಥಾನವನ್ನು ಕೂಡ ನೋಡ್ತಾನೆ. ಗುರುತರವಾದ ಕರ್ಮಗಳನ್ನು ಮಾಡಿದರೆ ಖಂಡಿತ ಪುಣ್ಯ ಸಂಪಾದನೆ ಆಗೋದಕ್ಕೆ ಯಾವುದೇ ಒಂದು ಸಂಶಯಗಳಿರೋದಿಲ್ಲ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಈ ಮೇ 1ನೇ ತಾರೀಕಿನಿಂದ ಆಗುವಂತಹ ಗುರುವಿನ ಪರಿವರ್ತನೆ ಕುಂಭರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ವಿಶೇಷವಾದ ಸ್ಥಾನಮಾನ, ಪ್ರಾಪರ್ಟಿ, ವಾಹನ, ಉದ್ಯೋಗ, ಈ 3 ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ ವೀಕ್ಷಕರೇ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.